ವ್ಯವಸ್ಥೆ ವಿರುದ್ಧ ಅವರು ಧ್ವನಿ ಎತ್ತಿದ್ರೆ ಸೋಮಶೇಖರ್ ಆಗಿರ್ಬೋದು ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದ್ರೆ ತಪ್ಪಾಯ್ತಾ ಅಂತ ನೋಡಿ ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಮೇಲೆ ಇದ್ದಾರ ಮೇಲೆ ಆಕ್ಷನ್ ತಗೋತಾರೆ. ಪ್ರೀತಿ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ಬೇರೆ ಬೇರೆ ಸ್ಟೇಜ್ ಮೇಲೆ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಓಪನ್ ಆಗಿ ಬೈದಾರ ಸರ್. ನಾನು ಬೇಯ್ತನು ಅದೇನಿಲ್ಲ ನೋಡಿ. ನಾವು ಹಿಂದಿಂದ ಹಿಂಗ ಮಾಡ್ಬೇಕು. ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ಬರ್ತದಾನೆ ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ 14 ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದೆ ಬಿಡಬೇಕು. ಮಣಿ ಮಾಡಬೇಕು ಎಲ್ಲ ಮಣಿ ಮಾಡ್ಬೇಕು. ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದ್ದೀನಿ. ಅದೇನಂತದಲ್ಲ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದು ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ ಬಗೆಹರಿತೈತೆ ಅಂತ ಇದೆ. ಇಲ್ಲ ನಮ್ಮನ್ನು ಏನಾಯ್ತು ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ. ನಾವು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು. ನಾವು ಬಿಜೆಪಿ ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. ಬಿಜೆಪಿ ಪ್ರಶ್ನೆ ಇಲ್ಲ. ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿನ 28ಕ್ಕೆ ಇಲೆಕ್ಷನ್ ಆಗೈತು, ಅದಕ್ಕೆ ಮೊದಲಾಗೈತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕತ್ರ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ. ಇದೇನು ಅಂಥದ್ದು ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗಳಿಗೆದು ಯಾಕಂದ್ರೆ ಸುರಕ್ಷತೆ ಗ್ರಹಣ ಇರ್ತೈತಿ. ನಂಬಿಕೆ ಇದೆ ಗ್ರಹಣಗೆ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದ 100% ರಿವೋಕ್ ನನ್ನ ಪೂರ್ಣ ವಿಶ್ವಾಸ ಇದೆ. ಈ ಉಚ್ಚಾರಣೆಯಲ್ಲಿ ಯಾರು ಕೈವಾಡದಿರ್ಲಿ ಏನಿರಲಿ ಅದನ್ನ ದೊಡ್ಡ ವಿಷಯ ಅಲ್ಲ. ಅದು ಈಗ ಹೇಳುವುದಿಲ್ಲ. ಇವತ್ತು ಒಂದೇ ಬಹುಶಃ ಸಂಬಂಧ ಪ್ರೆಸ್ ಕಮಿಟಿ ಹೇಳ್ತಾನೆ. ಯಾಕಂದ್ರೆ ನೀವು ಒಂಟಿ ಆದರೂ ಎಲ್ಲರೂ ಇಲ್ಲ. ನಾವೆಲ್ಲರೂ ಗಟ್ಟಿ ಅದು ಯತ್ನಾಳ್ ಬೆನ್ನಿಂದಿದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ.